ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟು ಫಾಟ್ ಅಂತ ಹೊಡಿತೀನಿ. CSK ಫ್ಯಾನ್ಸ್ಗಳಿಗೆ ಒಂಥರ ಗುಡ್ ನ್ಯೂಸ್ ಹೋಗಿರು. ಏನು ಇಂಥ ಬೌಲರ್ನೆಲ್ಲ ಎತ್ತಾಕೊಂಡ್ಬಿಟ್ಟಿದ್ದೀರಾ ನೀವು? ನಮಗೆ ಗೊತ್ತಾಗ್ತಿಲ್ವಲ್ಲ ಈ ಥರ ಪ್ಲೇಯರು ಇದ್ದಾರೆ ಅಂತ. ಮಹಾರಾಷ್ಟ್ರದ ರಾಮಕೃಷ್ಣ ಘೋಷ್ ಅನ್ನೋ ಪ್ಲೇಯರ್ ಏನಿದ್ದಾರೆ, ವಿಜಯ್ ಹಜಾರೆ ಟ್ರೋಫಿಲಿ ಗೋವಾ ಅಗೇನ್ಸ್ಟ್ ಆಡಬೇಕಾದ್ರೆ ಲಾಸ್ಟ್ ಓವರು 6 ರನ್ ಬೇಕಾಗಿರುತ್ತೆ ಗೋವಾಗೆ. ಮಹಾರಾಷ್ಟ್ರದ ಈ ಬೌಲರು 6 ರನ್ ಡಿಫೆಂಡ್ ಮಾಡ್ಕೊಂಡಿದ್ರೆ 1 ರನ್ ಕೂಡ ಕೊಟ್ಟಿಲ್ಲ. ಲಾಸ್ಟ್ ಓವರ್ 50ನೇ ಓವರು ಮೇಡಿನ್ ಓವರ್ ಹಾಕಿದ್ದಾರೆ. ಸೆಟ್ ಬ್ಯಾಟರ್ಸ್ ಇರ್ತಾರೆ ಕ್ರೀಸಲ್ಲಿ, ಆದ್ರೂ ಕೂಡ 1 ರನ್ ಕೊಟ್ಟಿಲ್ಲ. ಆ ಥರ 6 ರನ್ ಹೋಗಿರೋ ಲಾಸ್ಟ್ ಓವರ್ ಬೇಕಾಗಿರೋದು. ಗೋವಾ ಗೆದ್ಬಿಡ್ತು ಅಂತ ಅನ್ಕೊಂಡ ಟೈಮಲ್ಲಿ ಇವ್ರು ಈ ಥರ ಒಂದು ಪರ್ಫಾರ್ಮೆನ್ಸ್ ಆಗಿ ಕೊಟ್ಟಿದ್ದಾರೆ ಅಂತ ಅಂದರೆ, ಲಾಸ್ಟ್ ಓವರ್ನ ಡಿಫೆಂಡ್ ಮಾಡ್ಕೊಂಡಿದ್ದಾರೆ ಅಂದರೆ 1 ರನ್ ಕೊಡ್ದಂಗೆ ಡಿಫೆಂಡ್ ಮಾಡ್ಕೊಂಡಿದ್ದಾರೆ ಅಂತಂದರೆ ಸೆಟ್ ಬ್ಯಾಟರ್ಸ್ ಇದ್ರೂ ಕೂಡ ಇವರ ಬೌಲಿಂಗ್ ಪರ್ಫಾರ್ಮೆನ್ಸ್ ಅಂತ ಮೆಚ್ಕೊಳ್ಳೇಬೇಕು. ಮೇಡಿನ್ ಓವರ್ಗೂ ಲಾಸ್ಟ್ ಓವರು. ಸೊ CSKಗೆ ಡೆತ್ ಬೌಲಿಂಗ್ನ ಒಂದು ಕನ್ಸರ್ನ್ ಏನಿತ್ತು ಅದು ಖಂಡಿತ ಈ ಪ್ಲೇಯರಿಂದ ದೂರ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನೋಡೋಣ, ಈ ಪ್ಲೇಯರ್ನ ಆಡಿಸುವಂಥ ಸಾಧ್ಯತೆ ಜಾಸ್ತಿ ಇದೆ CSK ಈ ಪರ್ಫಾರ್ಮೆನ್ಸ್ ನೋಡಾದ್ಮೇಲೆ. ಅಪ್ಡೇಟ್ ಬಿಟ್ಟು RCBಯಿಂದ ಅಲಿಸ್ ಪೆರಿ ದೂರ ಹೋಗಿರಬಹುದು, ಅಂದರೆ ವಿಡ್ರಾ ಮಾಡ್ಕೊಂಡಿರಬಹುದು. ಬಟ್ ಆದರೆ RCBಗೆ ವಿಶಸ್ನ ತಿಳಿಸಿದ್ದಾರೆ. ಬೆಸ್ಟ್ ಆಫ್ ಲಕ್, ಆಲ್ ದ ಬೆಸ್ಟ್ ಫಾರ್ ದ ಸೀಸನ್ ಅಂತ ಹೇಳಿದ್ದಾರೆ. ಏನು ಬಂತು ಹೋಗೋರು, ಪೆರಿ ಇರಬೇಕಿತ್ತು ನಮಗೆ ಅಂತ ಅನ್ಕೊಂಡವರು ಎಷ್ಟೋ ಜನ. ಯಾಕೆಂತಂದರೆ ಏನೋ ಒಂಥರ ಆ ಸ್ಕ್ವಾಡ್ ನೋಡ್ತು ಅಂತಂದರೆ, ಆ 11 ನೋಡ್ತು ಅಂದರೆ ಏನೋ ಒಂದು ಮಿಸ್ಸಿಂಗ್ ಅನ್ಸುತ್ತೆ. ಅದೇ ನಮ್ಮ ಪೆರಿನೇ ಮಿಸ್ಸಿಂಗು ಅಂತ ಅನ್ಸೋದು. ಬಟ್ ಅವ್ರು ಬಿಟ್ಟೋದ್ರೂ ಕೂಡ, ವಿಡ್ರಾ ಮಾಡ್ಕೊಂಡ್ರು ಕೂಡ 3 ಸೀಸನ್ ಆಡಿರುವಂಥದ್ದು ಒಂದು ನಿಯತ್ತಿದೆಯಲ್ಲ, ವಿಶಸ್ನ ತಿಳಿಸಿದ್ರಲ್ಲ. ಏನು ಅವರಿಗೆ ಸಿಗದಿದ್ರು ಕೂಡ ಈ ವರ್ಷ RCBಗೆ, ಆದರೂ ಕೂಡ ವಿಶಸ್ ತಿಳಿಸಿದಲ್ಲ, ಇದನ್ನ ಮೆಚ್ಕೋಬೇಕು. ಅಪ್ಡೇಟ್ ನಂಬರ್ 3, ಮುಸ್ತಫಿಜುರ್ ರೆಹಮಾನ್ ಅವರು ಒಂದು ಮಾತನ್ನ ಹಾಡಿದ್ದಾರೆ. ಒಂಥರ ರೊಚ್ಚಿ ಎದ್ದು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಇದು. ಐ ವಿಲ್ ನೆವರ್ ಪ್ಲೇ IPL ಅಗೇನ್ ಇಫ್ ದೇ ಆಫರ್ ಮೀ 20 crores ಅಂತ ಹೇಳಿದ್ದಾರೆ. ಏನು ಮೆಂಟ್ಲುಗಳ ಇಲ್ಲಿ 20 ಕೋಟಿ ಕೊಡೋದಕ್ಕೆ ಇಲ್ಲಿ? ಅಲ್ಲಾಗರು 9.20 ಕೋಟಿಗೆ ಹೋಗಿರೋದನ್ನೇ ದೊಡ್ಡ ವಿಷಯ. ನೀನು ಅಲ್ಲಿ 20 ಕೋಟಿ ಕೊಡೋದು ಯಾವ ಮಗ ಕೊಡ್ತಾನೆ? 20 ಕೋಟಿ ನಿನಗೆ ಅಲ್ಲಿ ಕಸ್ಬಿಡಲ್ಲ ನೋಡ್ತೀನಿ. 20 ಕೋಟಿ ಮುಸ್ತಫಿಜುರ್ ರೆಹಮಾನ್ಗೆ ನನ್ನ ಮಗ ಕೊಡ್ತಾನೆ? ಇರಬೇಕು ದುರಾಂಕಾರದ ಮಾತುಗಳು, ದೌಲ್ಗಳ ಮಾತುಗಳು ಇಷ್ಟೊಂದು ಇರಬಾರ್ದು. ಅಲ್ಲಿ ನಿಮ್ಮ ದೇಶದವರೆಲ್ಲ ಅಲ್ಲಿ ಇಂಡಿಯಾಗೆ ಏನೇನು ಬೈತಾವ್ರೆ ಸ್ಟೇಡಿಯಮಲ್ಲಿ ಕೂತ್ಕೊಂಡು ಅಂತ ನೋಡಿದ್ಯಾ ತಾನೆ? ಹಂಗೂ ಇಂಡಿಯಾದವರು ಬಿಡಬೇಕು ನಿನಗೆ ಅಲ್ಲಿ ಮ್ಯಾಚ್ನ ಆಡಬೇಕು ಅಂತ ಹೆಂಗೂ ಎಕ್ಸ್ಪೆಕ್ಟ್ ಮಾಡ್ತೇನೆ ನೀನು. ಅಲ್ಲಿ ಅಲ್ಕಾ ನನ್ನ ಮಕ್ಕಳು ಹೆಂಗೆ ಮಾತಾಡ್ತಾವ್ರೆ ಅಂತಂದರೆ, ಇಂಡಿಯಾಗೆ ಕಿತ್ತೋದು ಭಾಷೆಲೆಲ್ಲ ಮಾತಾಡ್ತಾವ್ರೆ. ಈ ನನ್ನ ಮಕ್ಕಳನ್ನ ಬಿಡಬೇಕಂತ ನಾವು 20 ಕೋಟಿ ಬೇರೆ ಆಫರ್ ಬೇರೆ ಮಾಡ್ತೀವಿ ಅಂತ ಇವ್ರು ಜೋರಾಗಿ ಕನ್ಸ್ಕಾಣ್ತಾವ್ರಲ್ಲ. ಬರಬೇಡ ಗುರು, ಇನ್ನು ಬರಲೇಬೇಡ ನೀನು. ಈ ಥರ ಆ್ಯಟಿಟ್ಯೂಡ್ ಇರೋರು ಇನ್ ಕೇಸ್ ಏನಾದ್ರು ಪರ್ಮಿಷನ್ ಗೋಯಿಂಗ್ ಫಾರ್ವರ್ಡ್ ಇನ್ನು ನೆಕ್ಸ್ಟ್ ವರ್ಷನೋ ಅಥವಾ ಅದರ ನೆಕ್ಸ್ಟ್ ವರ್ಷನೋ ಕೊಟ್ಟರು ಅಂತಂದರೆ ಬರಲೇಬೇಡ ನೀನು. ಈ ಮಾತು ನೆನಪಲ್ಲಿರುತ್ತೆ. ನಾನು ಆಡೋದೇ ಇಲ್ಲ ಅಂತ ಹೇಳಿದ್ಯಾ, ನೋಡೋಣ ನೀನು ನಿಯತ್ತು ಯಾವ ಥರ ಇರುತ್ತೆ ಅಂತ. ಅಪ್ಡೇಟ್ ನಂಬರ್ 4, ವಿರಾಟ್ ಕೊಹ್ಲಿ ಅವರ ರೀಸೆಂಟ್ ಪಿಕ್ಕು ನೋಡ್ಬಿಟ್ಟು ರಾಬಿನ್ ಉತ್ತಪ್ಪ ಅವರು ಒಂದು ಟ್ವೀಟ್ನ ಮಾಡಿದ್ದಾರೆ. ಆ ಕಣ್ಗಳು ನೋಡಿದ್ರು, ಆ ಕಣ್ಗಳು ನೋಡಿದ್ರೇ ಹೇಳ್ಬೋದು ನಾವು ಇನ್ನು ಇವರಲ್ಲಿ ಎಷ್ಟು ಕ್ರಿಕೆಟ್ ಇದೆ ಅಂತ. ಇಟ್ಸ್ ಟೈಮ್ ಟು ಕಮ್ ಬ್ಯಾಕ್ ಫ್ರಮ್ ಟೆಸ್ಟ್ ರಿಟೈರ್ಮೆಂಟ್ ಅಂತ ಅವರು ಫೀಲ್ ಮಾಡ್ತಾ ಇದ್ದಾರೆ. ಟೆಸ್ಟ್ ರಿಟೈರ್ಮೆಂಟ್ ವುಡ್ ಲವ್ ಟು ಸಿ ಹಿಮ್ ಬ್ಯಾಕ್ ಇನ್ ಟೆಸ್ಟ್ ಕ್ರಿಕೆಟ್ ಅಂತ ಹೇಳ್ತಾ ಇದ್ದಾರೆ. ಆ ಕಣ್ಗಳು ನೋಡಿದ್ರೆ ಹೇಳುತ್ತೆ ಅಜ್ಜಿ ಇನ್ನೂ ಎಷ್ಟಿದೆ ಅವ್ರದ್ದು ಕ್ರಿಕೆಟು ಅಂತ ಹೇಳ್ತಾ ಇದ್ದಾರೆ. ಇವ್ರು ಹೇಳ್ತಾ ಇದ್ದಾರೆ. ಬಟ್ ವಿರಾಟ್ ಕೊಹ್ಲಿ ಹೇಳ್ತಾ ಇದ್ದಾರೆ, ಇಲ್ಲ ಗುರು ನನ್ನ ಗಡ್ಡ ಎಲ್ಲ ಬಿಳಿ ಆಗೋಗ್ಬಿಟ್ಟೈತೆ, ಕೂದಲೆಲ್ಲ ಬಿಳಿ ಆಗೋಗ್ಬಿಟ್ಟೈತೆ, ನನ್ನ ಕೈಲಿ ಆಡೋಕ್ಕಾಗಲ್ಲ ಅಮ್ಮ ಲಾಂಗರ್ ಫಾರ್ಮೇಟ್ ಎಲ್ಲ ಅಂತ ಅವ್ರು ಹೇಳ್ತಾರೆ. ಅಂದರೆ ಟೆಸ್ಟ್ ಫಾರ್ಮೇಟ್ ಆಡೋಕ್ಕಾಗಲ್ಲ ಅಂತ. ಏನೂ ಮಾಡೋಕ್ಕಾಗಲ್ಲ ಗುರು. ಒಟ್ಟಲ್ಲಿ ಎಲ್ಲರೂ ಆಸೆ ಅಂತೂ ಪಡ್ತಾರೆ ಕಮ್ ಬ್ಯಾಕ್ ಮಾಡಲಿ ಟೆಸ್ಟ್ ರಿಟೈರ್ಮೆಂಟಿಂದ. ಬಟ್ ಆ ಒಂದು ಸಲ ಕೊಟ್ಟಂಥ ಮಾತೇನಿದೆ ಅದರಿಂದ ವಾಪಸ್ ಬರೋದು ವಿರಾಟ್ ಕೊಹ್ಲಿ ಸಿಕ್ಕಾಪಟ್ಟೆ ಡೌಟು. ಅಪ್ಡೇಟ್ ನಂಬರ್ 5, ಇವತ್ತು ಗೊತ್ತಿರೋದೇ WPL ಸೀಸನ್ 2026 ಸ್ಟಾರ್ಟ್ ಆಗ್ತಾ ಇದೆ. ಸ್ಮೃತಿ ಮಂದಾನ ನಮ್ಮ RCBಯ ಕ್ಯಾಪ್ಟನ್ನು, ನಾಯಕಿ ಮಾತಾಡಿದ್ದಾರೆ. ಏನು ಒಂಥರ ಸ್ಪೆಷಲ್ ವೈಪ್ ಕೊಡುತ್ತೆ DY ಪಾಟೀಲ್ ಸ್ಟೇಡಿಯಂ ಅಂತ ಅಂದಾಗ ಅಂತ. ನೆಗೆಟಿವ್ ವೈಬ್ಸ್ ಕೊಡುತ್ತೆ ಅವ್ರಿಗೆ DY ಪಾಟೀಲ್ ಸ್ಟೇಡಿಯಮ್ಮು. ಯಾಕೆಂತಂದರೆ ಆ ರಿಂಗೆಲ್ಲ ಹಾಕಿ ಇದು ಮಾಡಿದ್ರಲ್ಲಪ್ಪ ಅವರ ಎಕ್ಸು ರಿಂಗ್ ಹಾಕಿದ್ರಲ್ಲ ಇಲ್ಲಿ ಇದೇ ವೆನ್ಯೂಲೇ DY ಪಾಟೀಲ್ ಸ್ಟೇಡಿಯಮ್ಮಲ್ಲಿ ಹಾಕಿದ್ದು. ಬಟ್ ಪಾಸಿಟಿವ್ಸ್ ಅಂತ ನೋಡ್ತು ಅಂದರೆ DY ಪಾಟೀಲ್ ಇವತ್ತು ಆಡ್ತಿರೋದು ಈ ಸ್ಟೇಡಿಯಮ್ಮಲ್ಲಿ. ನಾವು ವರ್ಲ್ಡ್ ಕಪ್ನ ಗೆದ್ವಲ್ಲ November 2, 20 ವರ್ಷ ಬಿಟ್ಟು ಬಂದ್ರೂ ಕೂಡ ಈ ವೆನ್ಯೂಲಿ ನಾವು ಏನು ತಲೆಯಿಟ್ಕೊತೀವಿ ಅಂತಂದರೆ, ನಾನು ನೆಗೆಟಿವ್ಸ್ ತಲೆಯಿಟ್ಕೊಳ್ಳೋದಿಲ್ಲ, ಪಾಸಿಟಿವ್ಸ್ನೇ ತಲೆಯಿಟ್ಕೊಳೋದು. ವರ್ಲ್ಡ್ ಕಪ್ ಗೆದ್ವಲ್ಲ, ಇಟ್ ವಾಸ್ ದ ಬೆಸ್ಟ್ ಮೂಮೆಂಟ್ ಅಂತ ಹೇಳಿದ್ದಾರೆ. ಇನ್ನು ನೆಗೆಟಿವ್ಸ್ ತಲೆ ಇಟ್ಕೊಂಡು ಯಾರೋ ಗೀಚಿ ಹೋದ ಅಂತ ಸಾಂಗ್ನ ಪ್ಲೇ ಆಗಿ ಮಾಡ್ಕೊಂಡಿರೋಕ್ಕಾಗದ ಬ್ಯಾಕ್ ಎಂಡಲ್ಲಿ. ಇಲ್ಲ ಆಗರು ಪಾಸಿಟಿವ್ನ ಇಟ್ಕೊಂಡು ಹೋಗ್ಬೇಕಾಗುತ್ತೆ ಅಷ್ಟೇ. ನೋಡೋಣ ಇವತ್ತಿನ ಮ್ಯಾಚ್ ಏನಾಗುತ್ತೆ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.